21ನೇ ಶತಮಾನದಲ್ಲೂ ದಲಿತರ ಮೇಲೆ ಇದೆಂಥ ದೌರ್ಜನ್ಯ. ದಲಿತ ಕುಟುಂಬಸ್ಥರಿಗೆ ಬಹಿಷ್ಕಾರ ಹಾಕಿದ ಸವರ್ಣೀಯರು. ನಾವು 21ನೇ ಶತಮಾನದಲ್ಲಿ ಇದ್ರೂ ಕೂಡ ಇಂದಿಗೂ ಅಂಧಕಾರ, ಅಸ್ಪೃಶ್ಯತೆಯ ಆಚರಣೆಗಳು ಇನ್ನೂ ಜೀವಂತವಾಗಿವೆ. ಅಲ್ಲಲ್ಲಿ ದಲಿತರ ಮೇಲೆ ಜಾತಿ ನಿಂದನೆ, ದೌರ್ಜನ್ಯಗಳು ನಡೆದಿರುವ ಪ್ರಕರಣಗಳು ಬೆಳಕಿಗೆ ಬರ್ತಿವೆ. ಇದೀಗ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ದಲಿತ ಕುಟುಂಬಗಳಿಗೆ ಸವರ್ಣೀಯರು ಬಹಿಷ್ಕಾರ ಹಾಕಿರುವ ಘಟನೆ ನಡೆದಿದ್ದು ಮನುಕುಲವೇ ತಲೆ ತಗ್ಗಿಸುವಂತಾಗಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಶಕಾಪುರ ಎಸ್ಎಚ್ ಗ್ರಾಮದಲ್ಲಿ ದಲಿತ ಕುಟುಂಬದ ಮೇಲೆ ಅಮಾನವೀಯ ಘಟನೆಯೊಂದು ಬೆಳಕಿಗೆ ಬಂದಿದೆ. ಸವರ್ಣೀಯರು ಸತ್ತಿದ್ದಕ್ಕೆ ಅಂತ್ಯಕ್ರಿಯೆಗಾಗಿ ಗುಣಿ ತೋಡದ ಕಾರಣಕ್ಕೆ ಅದೇ ಗ್ರಾಮದ ದೇವಪ್ಪ ಹಾಗೂ ಅವರ ಕುಟುಂಬಸ್ಥರನ್ನ ಸವರ್ಣೀಯರು ಸಾಮಾಜಿಕವಾಗಿ ಬಹಿಷ್ಕರಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಆಗಸ್ಟ್ 1ರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಶಕಾಪುರ ಎಸ್ಎಚ್ ಗ್ರಾಮದಲ್ಲಿ ಸವರ್ಣೀಯರು ದಲಿತ ಕುಟುಂಬಸ್ಥರಿಗೆ ಬಹಿಷ್ಕಾರ ಹಾಕಿದ್ದಲ್ಲದೆ ದೇವಪ್ಪ, ಲಲಿತಾ, ಸಿದ್ದಮ್ಮ ಹಾಗೂ ಗಂಗಮ್ಮ ಎಂಬುವರ ಮೇಲೆ ಸುಮಾರು 17 ಮಂದಿ ಕಲ್ಲು, ಬಡಿಗೆಗಳಿಂದ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. ಹಲ್ಲೆ ಬಳಿಕ ಊರಲ್ಲಿ ಇರಬಾರದು, ಊರು ಬಿಟ್ಟು ಹೋಗಬೇಕು ಎಂದು ಬೆದರಿಕೆ ಹಾಕಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಹಲ್ಲೆಯಿಂದ ಗಾಯಗೊಂಡವರನ್ನ ಯಾದಗಿರಿಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಇನ್ನು ಗ್ರಾಮದಲ್ಲಿ ದಲಿತ ಕುಟುಂಬಸ್ಥರಿಗೆ ಬಹಿಷ್ಕಾರ ಹಾಕಿದ್ದಕ್ಕೆ ಅಸ್ಸಾಂನಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೈನಿಕ ಶಿವಕುಮಾರ್ ಆಕ್ರೋಶ ಹೊರಹಾಕಿದ್ರು. ವಿಡಿಯೋ ಹೇಳಿಕೆ ರಿಲೀಸ್ ಮಾಡಿದ್ದು, ನಾವು ದೇಶದ ಗಡಿಯಲ್ಲಿ ಜಾತಿ ನೋಡದೆ ದೇಶವನ್ನ ಕಾಯುತ್ತಿದ್ದೇವೆ. ಹಾಗಿದ್ದರೆ ನಮ್ಮ ಊರಲ್ಲಿ ನಮ್ಮ ಕುಟುಂಬದವರ ಮೇಲೆ ಜಾತಿ ಆಧಾರಿತ ಬಹಿಷ್ಕಾರ ಏಕೆ ಎಂದು ಸೈನಿಕ ಪ್ರಶ್ನಿಸಿದ್ದಾರೆ. ಅಲ್ಲದೆ ಕೇವಲ ತಮ್ಮ ಕುಟುಂಬ ಮಾತ್ರವಲ್ಲ, ಇಡೀ ದಲಿತ ಸಮುದಾಯವೇ ಭಯದ ವಾತಾವರಣದಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಶಿವಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಜೈ ಹಿಂದ್. ಏನಪ್ಪ ವಿಚಾರ ಅಂದರೆ, ನನ್ನ ಹೆಸರು ಶಿವಕುಮಾರ್ ಅಂತ. ನನ್ನ ಡಿಸ್ಟಿಕ್ ಬಂದು ಯಾದಗಿರಿಯಲ್ಲಿ ಸುರಪುರ ತಾಲೂಕು ಶಕಾಪುರ ಎಂಬ ಗ್ರಾಮದಲ್ಲಿ. ಏನಪ್ಪ ವಿಚಾರ ಅಂದರೆ, ನಮ್ಮ ಕುಟುಂಬ ಮನೆ ಮೇಲೆ ಹಲ್ಲೆ ಆಗಿದೆ ಮತ್ತು ಹಾಫ್ ಮರ್ಡರ್ ಅನ್ಬೋದು. ನಮ್ಮ ಅಮ್ಮನಾಳಾದ ಸಿದ್ದಮ್ಮ ತಳವಾರವರಿಗೆ ಮತ್ತು ನಮ್ಮ ಮಾಮ ಅಕ್ಕನ ಗಂಡನಾದ ದೇವಪ್ಪ ತಳವಾರವರಿಗೆ ಮನಸ್ಸಿಗೆ ಹೇಗೆ ಬರುತ್ತೆ ಆ ಥರ ಹೊಡೆದಿದ್ದಾರೆ. ರೀಸನ್ ಒಂದೇ, ತಳವಾರಿಕೆ ಅಂತ. ಯಾಕಂದರೆ ಇಲ್ಲಿ ಒಬ್ಬ ಸೈನಿಕನ ಮನೆ ಫ್ಯಾಮ್ಲಿಗೆ ಸೆಕ್ಯೂರಿಟಿ ಇಲ್ಲ, ಸೇಫ್ಟಿ ಇಲ್ಲ ಸ್ಟೇಟ್ ಒಳಗೆ. ಅಂದರೆ ನಾವು ಇಲ್ಲಿ ಗಡಿ ಒಳಗೆ ನಾವು ಕಾಸ್ಟ್ ಯೂಸಲ್ ಮಾಡಬೇಕಾಗುತ್ತಾ ಹೇಳಿ ಪೊಲೀಸರೇ. ಸೈನಿಕನಿಗೆ ಈ ಥರ ಇಲ್ಲ ಅಂದರೆ ಯಾವನಿಗೆ ಸೇಫ್ಟಿ ಕೊಡ್ತೀರಿ ನೀವು? ಅಲ್ಲಿರೋ ಜನಗಳಿಗೆ, ನಮ್ಮ ಫ್ಯಾಮ್ಲಿಗೆ ಅಂತಲ್ಲ, ಬೇರೆ ಫ್ಯಾಮ್ಲಿ 106 ಫ್ಯಾಮ್ಲಿಗಳು ಜಾತಿ ಮತ್ತು ದಬ್ಬಳಿಕೆ ಈ ಥರದಲ್ಲಿ ಮುಚ್ಚಿ ಹೋಗಿವೆ ಮಣ್ಣಲ್ಲಿ. ನಮ್ಮ ಸುರಪುರ ಮತ್ತು ನಮ್ಮ ಡಿಸ್ಟಿಕ್ ಯಾದಗಿರಿ ಅಂದರೆ ಶಿಕ್ಷಣದಲ್ಲಿ ಹಿಂದುಳಿದ ಜಿಲ್ಲೆ. ಅದರ ಸಲುವಾಗಿ ಎಲ್ಲ ಕಸ್ಟಡಿಗೆ ತೊಗೊಳ್ಳಿ. ಯಾರ್ಯಾರು ತಪ್ಪು ಮಾಡಿದ್ದಾರೆ, ಯಾರ್ಯಾರು ಹೆಸರು ಕೊಟ್ಟಿದ್ದಾರೆ ಅವರೆಲ್ಲ ಕಸ್ಟಡಿಗೆ ತೊಗೊಳ್ಳಿ. ಕರೆಕ್ಟಾಗಿ ಅವರಿಗೆ ಶಿಕ್ಷೆ ಆಗಬೇಕು. ಸುಮ್ಮನೆ ಕರ್ಕೊಂಬಂದು FIR ಅವ್ರು ನಮಗೂ ಮೇಲೆ FIR ಮಾಡೋಕ್ಕೂ ಅವರು ಬಿಡಬೇಡಿ ಹೇಳಕತ್ತೀನಿ. ನಮ್ಮ ಸರ್ ನೀವು ಅವರಿಗೆ ಹೇಳಿ, ಮತ್ತು ಆನ್ ಸ್ಪಾಟ್ ಅಲ್ಲಿ ಹೋಗಿ ಚೆಕ್ ಮಾಡಿ, ತನಿಖೆ ಮಾಡಿ, ಯಾರ್ಯಾರು ಇದ್ದಾರೆ ಅವರು ಎಲ್ಲ ಕಸ್ಟಡಿಗೆ ತಗೊಂಡು ನನಗೆ ಜಲ್ದಿ ಇನ್ಫಾರ್ಮೇಷನ್ ಕಳಿಸಿ. ನಾನು ಇಲ್ಲಿದ್ದೀನಿ, ಅಸ್ಸಾಂದಲ್ಲಿ ಆನ್ ಡ್ಯೂಟಿದಾಗಿದ್ದೀವಿ ಸರ್ ಹೇಳಕತ್ತೀನಿ. ನಮ್ಮ ಫ್ಯಾಮ್ಲಿಗೆ ಅಂತಲ್ಲ, ಪ್ರತಿಯೊಂದು ದಲಿತ ಸಮುದಾಯದವರು ಸುರಪುರ ತಾಲೂಕಿನಲ್ಲಿ ಬದುಕೋಕ್ಕೂ ಭಾಳಷ್ಟು ಕಾಸ್ಟಿಸಮ್. ಪ್ರತಿಯೊಂದು ಹೋಟೆಲ್ಗಳಲ್ಲಿ ಮತ್ತು ಗುಡಿಗಳಲ್ಲಿ, ಬೋರಿಂಗ್ಗಳಲ್ಲಿ, ಬಾವಿಗೆ ಪ್ರವೇಶವಿಲ್ಲ ಇಲ್ಲಿವರೆಗೂ ಹೇಳಕತ್ತೀನಿ ಸರ್. ನನಗೆ ನ್ಯೂಸ್ ಚಾನಲ್ ಅವರೇ ಅದ್ರ ಸಲುವಾಗಿ ಆದಷ್ಟು ಬೇಗ ಈ ವಿಷಯವನ್ನು ಅವರಿಗೆ ಒಳ್ಳೆ ಅಲ್ಲ ಅದೆಲ್ಲ ತನಿಖೆ ಮಾಡಿ ಅವರಿಗೆ ಶಿಕ್ಷೆ ಕೊಡಿ, ಕಸ್ಟಡಿ ಆದಷ್ಟು ಬೇಗ ತಗೊಳ್ಳಿ. ಇವತ್ತು ಎಕ್ಸಾಮು, ಅದರ ಸಲುವಾಗಿ ಪ್ರಿಯಾಂಕ್ ಖರ್ಗೆ ಸರ್ ಅವರು ಮಾತಾಡಿದ್ದಾರೆ. ಇದೊಂದು ಹೇಳ್ತಾ ಇದ್ದೀನಿ, ಅಲ್ಲಿ ನಮ್ಮೂರಲ್ಲಿ ಯಾರಿಗಾದರೂ ನಮ್ಮ ದಲಿತ ಕಾಸ್ಟಿಗೆ ಯಾರಿಗಾದರೂ ಒಂದು ಗಾಯವಾದರೂ, ಏನಾದರೂ ಸಾವಾದರೂ, ಯಾರಾದರೂ ಯಾರಿಲ್ಲ, ಸರ್ಕಲ್ ಸಾಬ್ ಆ್ಯಂಡ್ SP ಸರ್ ನೀವೇ ಹೊಣೆಗಾರ. ಯಾಕಂದರೆ ಅಲ್ಲಿ ಇವಾಗ ಹೊಡಿತೀನಿ ಬಡಿತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಅವರು ಏನಾದರೂ ನಮ್ಮ ಕಾಷ್ಟದಲ್ಲಿ ಯಾರೇ ಸಾಯಲಿ ಯಾರೇ ಇರಲಿ ಅವರೇ ರೀಸನ್ ಆಗಿರ್ತಾರೆ ಅಂತ ಧೈರ್ಯವಾಗಿ ಹೇಳ್ತಿದ್ದೇನೆ. ಇದು ಮಾತ್ರ ನೆನಪಿನಲ್ಲಿ ಇಟ್ಟುಕೊಳ್ಳಿ. SP ಸರ್, ಸರ್ಕಲ್ ಸರ್. ಇನ್ನು ಈ ಅಮಾನವೀಯ ಕೃತ್ಯ ಸಂಬಂಧ 17 ಮಂದಿ ವಿರುದ್ಧ ಸುರಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಸದ್ಯ ಈ ಸಂಬಂಧ ಪೊಲೀಸರು ತನಿಖೆ ಕೈಗೊಂಡಿದ್ದು ಆರೋಪಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಯಾದಗಿರಿ.